ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ಲಾ ಎಕ್ಸ್ಪ್ಲೇನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಪಿ ಮಹಮೂದ್ ಅನ್ನುವಂತಹ ಒಬ್ಬರು ಕಾರ್ಟೂನಿಸ್ಟು ಒಂದು ಚಿತ್ರವನ್ನು ಹೊರಹಾಕಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಒನ್ ನೇಷನ್ ಒನ್ NGO ಅನ್ನುವಂತಹ ಒಂದು ಮಾಹಿತಿಯನ್ನು ಹೊರಹಾಕುವಂತಹ ನಿಟ್ಟಿನಲ್ಲಿ ಆ ಕಾರ್ಟೂನನ್ನು ಅವರು ಬಿಡಿಸಿರುವಂಥದ್ದು. ಇವತ್ತಿನ ಸಂಚಿಕೆ ಮುಖ್ಯವಾಗಿ ಆ ಕಾರ್ಟೂನಿಗೆ ಸಂಬಂಧಿಸಿದಂತೆ ಯಾಕೆ ಒನ್ ನೇಷನ್ ಒನ್ NGO ಅನ್ನುವಂತಹ ಮಾತನ್ನು ಇವತ್ತು ನಾವು ಭಾರತ ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮಗಳಿಂದಾಗಿ ಕಾಣುವಂತಹ ಪರಿಸ್ಥಿತಿ ಉದ್ಭವವಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯಾಗಿರುತ್ತದೆ. ಮೊದಲನೇ ಹಂತದಲ್ಲಿ NGOಗಳಿಗೆ ಸಂಬಂಧಿಸಿದಂತೆ ತಾವು ನೋಡ್ತಾ ಇರುವಂತಹ ಸುದ್ದಿ ವಿಶ್ಲೇಷಣೆಗಳಲ್ಲಿ ತಮಗೆಲ್ಲ ಗೊತ್ತಾಗಿರುವಂಥದ್ದು, ದೆಹಲಿಯಲ್ಲಿ ಇರುವಂತಹ ಮಿಷನರೀಸ್ ಆಫ್ ಚಾರಿಟೀಸ್ ಅನ್ನುವಂತಹ ಒಂದು NGO ಏನು ನೋಬೆಲ್ ಪ್ರಶಸ್ತಿ ಪಡೆದಂತಹ ಮದರ್ ತೆರಿಸಾ ಅವರು ಸ್ಥಾಪಿಸಿರುತ್ತಾರೋ ಅದರ FCRA ಲೈಸೆನ್ಸನ್ನು, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಲೈಸೆನ್ಸನ್ನು ರದ್ದು ಮಾಡಿರುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆ ಒಂದು ವಿಷಯ ಚರ್ಚೆಯಲ್ಲಿತ್ತು. ಹೀಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದೇಶದಲ್ಲಿ ಇರುವಂತಹ ಸರಿಸುಮಾರು 20,675 ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳ FCRA ಲೈಸೆನ್ಸನ್ನು 2011ರಿಂದ ಇದುವರೆಗೂ ರದ್ದುಗೊಳಿಸಿದೆ ಅನ್ನುವಂತಹ ಮಾಹಿತಿಯನ್ನು ನೋಡಿರುವಂಥದ್ದು. ಅದರಲ್ಲಿ 80% ಹೆಚ್ಚಿನ 20,000ಕ್ಕಿಂತ ಮೇಲೆ NGO ಲೈಸೆನ್ಸ್ಗಳನ್ನು ರದ್ದು ಮಾಡಿರುವಂಥದ್ದು 2014 ನಂತರ ಅನ್ನುವಂತಹ ಒಂದು ಮಾಹಿತಿಯನ್ನು ಸಹ ಇಲ್ಲಿ ನಾವು ತಿಳ್ಕೊಂಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ದೇಶದಲ್ಲಿ ಮುಖ್ಯವಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಅಂದರೆ ಏನು ಆ್ಯಂಡ್ ಅದನ್ನು ಜಾರಿಗೆ ತಂದಿರುವಂತಹ ಮೂಲ ಉದ್ದೇಶವೇನಿತ್ತು, ಇವತ್ತು 2014 ನಂತರ ಕಂಡಿರುವಂತಹ ಸ್ಟಡಿಯಲ್ಲಿ ಏನಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ NGOಸ್ಗಳನ್ನು ರದ್ದುಪಡಿಸಲಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಸಮಗ್ರ ಚರ್ಚೆ ಮತ್ತು ಹೇಗೆ ಇವತ್ತು ಸರ್ಕಾರ ಕೈಗೊಳ್ತಾ ಇರುವಂತಹ ಕ್ರಮಗಳಿಂದಾಗಿ ನಾವು ದೇಶದಲ್ಲಿ ಒನ್ ನೇಷನ್ ಒನ್ NGO ಅನ್ನುವಂತಹ ಪರಿಸ್ಥಿತಿಯನ್ನು ಉದ್ಭವಿಸಲು ಸರ್ಕಾರ ಪ್ರಯತ್ನಿಸ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ ಇದಾಗಿರುತ್ತದೆ. ಸೊ ಮೊದಲನೇ ಹಂತದಲ್ಲಿ ನಾನು ಹೇಳಿದ ಹಾಗೆ ಇದುವರೆಗೂ FCRA ಲೈಸೆನ್ಸ್ಗಳನ್ನು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳದ್ದು ಮುಖ್ಯವಾಗಿ 2011ರಿಂದ ಇದುವರೆಗೂ ನೋಡಿದಾಗ ಸುಮಾರು 20,675 ಲೈಸೆನ್ಸ್ಗಳನ್ನು ರದ್ದು ಮಾಡಿದ್ದಲ್ಲದೆ ಇದರಲ್ಲಿ 80% ಲೈಸೆನ್ಸ್ಗಳು 2014 ನಂತರ ರದ್ದು ಮಾಡಲಾಗಿರುವಂಥದ್ದು. ಈ FCRA ಅನ್ನುವಂತಹ ವಿಷಯಕ್ಕೆ ಹೋಗೋದಕ್ಕಿಂತ ಮುನ್ನ ಮುಖ್ಯವಾಗಿ ನಾವು UPSC ಸಿಲೆಬಸ್ಸಲ್ಲೂ ಕಾಣ್ತೀವಿ, ಸಮಾಜದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಅಂದರೆ ನಾಗರಿಕ ಸಮಾಜ ಸಂಘಟನೆಗಳು ಏನು ಪಾತ್ರವನ್ನು ವಹಿಸ್ತಿದ್ದಾವೆ ಸಮಾಜದ ಬೆಳವಣಿಗೆಯಲ್ಲಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ನಲ್ಲಿ ನಾವು ಟಾಪಿಕನ್ನು ಸಹ ಕಾಣ್ತೀವಿ. ಆ ಒಂದು ನಿಟ್ಟಿನಲ್ಲಿ ಮೊದಲನೇ ಹಂತದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳನ್ನು ಅರ್ಥೈಸಿಕೊಂಡು ತದನಂತರ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ಜಾರಿಗೆ ತಂದಿರುವಂತಹ ಮೂಲ ಉದ್ದೇಶವೇನಿತ್ತು ಆ್ಯಂಡ್ 2010ರಲ್ಲಿ ಮಾಡಿದಂತಹ ಬದಲಾವಣೆಗಳು 2020ರಲ್ಲಿ ತಂದಂತಹ ಒಂದಿಷ್ಟು ಬದಲಾವಣೆಗಳನ್ನು ಅರ್ಥೈಸ್ಕೊಳ್ಳೋಣ. ಆ ಒಂದು ಬದಲಾವಣೆಗಳಿಂದಾಗಿ ಹೇಗೆ ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಥವಾ NGOಸ್ಗಳ ಲೈಸೆನ್ಸ್ಗಳು ರದ್ದಾಗಲು ಕಾರಣ ಹೆಚ್ಚಾಗಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ್ಯದಲ್ಲಿ ಅರ್ಥೈಸ್ಕೊಳ್ಳೋಣ ಅನ್ನುವಂಥದ್ದು. ಸೊ ಮೊದಲನೇ ಹಂತದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಏನು ಆ್ಯಂಡ್ ಅದರ ಅವಶ್ಯಕತೆ ದೇಶದಲ್ಲಿ ಏನಿದೆ. ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ 1947ರಲ್ಲಿ ಸ್ವತಂತ್ರ ಪಡೆದಂತಹ ನಂತರ ಭಾರತದ ಎದುರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳ ಸವಾಲುಗಳು ಎದುರಿಗೆ ನಿಂತಿದ್ವು. ಆ ಸಮಸ್ಯೆಗಳ ಸವಾಲನ್ನು ಎದುರಿಸಿದಂತಹ ಭಾರತ ಮುಖ್ಯವಾಗಿ ಅವಲಂಬಿತವಾಗಿರುವಂಥದ್ದು ಸರ್ಕಾರ ರಚನೆ ಆಗಿತ್ತು. ಅವರು ಅಂದರೆ ಸರ್ಕಾರ ಮುಖ್ಯವಾಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತದೆ ಅನ್ನುವಂಥದ್ದು. ಆದರೆ ಇವತ್ತಿಗೂ ಸಮಾಜದಲ್ಲಿ ಒಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ಈಗಲೂ ಮುಂದೆ ನಡೀತಾ ಇದೆ ಹೊರತು ಅದಕ್ಕೆ ಅನುಗುಣವಾಗಿ ಪರಿಹಾರವನ್ನು ಸರ್ಕಾರ ಕೊಡಲು ಸಾಧ್ಯವಾಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಅಥವಾ NGOಗಳು 3 ಮುಖ್ಯವಾದ ಕಾರಣಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಮೊದಲನೇ ಹಂತದಲ್ಲಿ ರಾಜ್ಯ ಸರ್ಕಾರಗಳು ಕೊಡ್ತಾ ಇರುವಂತಹ ಸವಲತ್ತುಗಳಲ್ಲಿ ಪಾರದರ್ಶಕತೆ, ಎಫಿಷಿಯನ್ಸಿ ಮತ್ತು ಡೆಲಿವರಿಯನ್ನು ಇಂಪ್ರೂವ್ ಮಾಡುವಂಥದ್ದು. ಅಂದರೆ ಸರ್ಕಾರ ಕೊಡ್ತಾ ಇರುವಂತಹ ಸವಲತ್ತುಗಳಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ
ಆ್ಯಂಡ್ ಸರ್ಕಾರ ಮಾಡ್ತಿರುವಂತಹ ಕೆಲಸಗಳಲ್ಲಿ ಎಷ್ಟರ ಮಟ್ಟಿಗೆ ಪಾರದರ್ಶಕತೆ ಇದೆ, ಆ್ಯಂಡ್ ಸರ್ಕಾರ ಮಾಡ್ತಿರುವಂತಹ ಕೆಲಸಗಳಲ್ಲಿ ಎಷ್ಟರ ಮಟ್ಟಿಗೆ ನಾವು ಹೆಚ್ಚಿನ ಲಾಭ ನಾಗರಿಕರಿಗೆ ಒದಗಿಸಲು ಸಾಧ್ಯವಾಗ್ತಿದೆ ಅನ್ನುವಂಥದ್ದು ಮೂರು ಮುಖ್ಯ, ಅಂದರೆ ಮೊದಲನೇವಾದಂತಹ ಮುಖ್ಯ ಉದ್ದೇಶವಾಗಿರುತ್ತದೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ದು. ಉದಾಹರಣೆಗೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಆಗುವಂತಹ ಗೊಂದಲ ನಾಗರಿಕರ ಮತ್ತು ಸರ್ಕಾರದ ನಡುವೆ ಇರುತ್ತದೆಯೋ ಆ ಸಂದರ್ಭದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಇರುತ್ತದೆ. ಉದಾಹರಣೆಗೆ ದೇಶದಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005ರಲ್ಲಿ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಇವತ್ತು ಜನರಿಗೆ ಸರ್ಕಾರದ ಅಡಿಯಲ್ಲಿ ಇರುವಂತಹ ಮಾಹಿತಿಯನ್ನು ಆಗ್ರಹಿಸುವಂತಹ ಒಂದು ಶಕ್ತಿಯನ್ನು ಕೊಡಿಸಲಾಗಿದೆ. ಆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿಗೆ ಸಂಬಂಧಿಸಿದಂತೆ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನ್ ಅನ್ನುವಂತಹ ಒಂದು NGO ನಡೆಸಿದಂತಹ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕಾನೂನು ಜಾರಿಗೆ ಬರುವಂತಹ ನಿಟ್ಟಿನಲ್ಲಿ ಕಾರಣವಾಗಿತ್ತು ಅನ್ನುವಂಥದ್ದು. ಸೊ ಎಫಿಷಿಯನ್ಸಿ, ಡೆಲಿವರಿ ಮತ್ತು ಅಕೌಂಟಬಿಲಿಟಿಯನ್ನು ತರುವಂತಹ ಕಡೆಗೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಒಂದು ಮಟ್ಟದಲ್ಲಿ ಪ್ರಯತ್ನ ಹಾಗೂ ಸಫಲತೆಯನ್ನು ಕಂಡಿದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಈ ಒಂದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಸಮಾಜದಲ್ಲಿ ಇರುವಂತಹ ರಕ್ತ ಹೀರುವಂತಹ ಪ್ರಯತ್ನಗಳು ಏನು ನಡೀತಾವೋ, ಅದು ನೈಸರ್ಗಿಕವಾಗಿ ಇರಬಹುದು ಅಥವಾ ಸಾರ್ವಜನಿಕರು ಅಥವಾ ನಾಗರಿಕರ ಜೀವನದಿಂದ ಆಗಿರಬಹುದು, ಅವುಗಳನ್ನು ತಡೆ ಹಿಡಿಯುವಂತಹ ನಿಟ್ಟಿನಲ್ಲಿ ಇವು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ಮುನ್ಸಾಗಿಸಿದೆ ಅನ್ನುವಂಥದ್ದು. ಉದಾಹರಣೆಗೆ ಸಮಾಜದಲ್ಲಿ ಅಥವಾ ಬಹಳಷ್ಟು ಬುಡಕಟ್ಟು ಜನಾಂಗದ ಕಾಡಿನಲ್ಲಿ ರಿಸೋರ್ಸಸ್ಗಳಿಗೋಸ್ಕರ ಕಂಪನಿಗಳು ಮಾಡುವಂತಹ ಒಂದಿಷ್ಟು ಎಕ್ಸ್ಪ್ಲಾಯ್ಟೇಟಿವ್ ಕೆಲಸಗಳು ಏನಿರ್ತಾವೋ ಅವುಗಳನ್ನು ದೇಶದ ಮುಂದೆ ತರುವಂಥದ್ದಾಗಿರಬಹುದು, ಆ ಒಂದು ಬುಡಕಟ್ಟು ಜನಾಂಗದ ನ್ಯಾಯಕ್ಕೋಸ್ಕರ ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟುವಂಥದ್ದಾಗಿರಬಹುದು. ಹೀಗೆ ನಡೆಸಿದಂತಹ ಮಹತ್ತರ ಕಾರ್ಯಗಳಿಂದಾಗಿ ಸಮಾಜದಲ್ಲಿ ಅಥವಾ ಮಾರುಕಟ್ಟೆಯಲ್ಲಿ ಇರುವಂತಹ ಎಕ್ಸ್ಟ್ರಾಕ್ಟಿವ್ ಅಂತಲೇ ಹೇಳ್ತೀವಿ, ಅಂದರೆ ರಕ್ತ ಹೀರುವಂತಹ ಪ್ರಯತ್ನಗಳನ್ನು ತಡೆ ಹಿಡಿಯುವಂಥದ್ದು ಸಮಾಜದಲ್ಲಿ ಈ ಒಂದು NGO ಆರ್ಗನೈಸೇಷನ್ಸ್ಗಳು ಕೆಲಸವನ್ನು ಸಾಗಿಸ್ತಾ ಇರುವಂಥದ್ದು. ಮೂರನೇ ಹಂತದಲ್ಲಿ ಸಮಾಜದಲ್ಲಿ ಅತಿ ಸಣ್ಣವಾದಂತಹ ಸಮಸ್ಯೆಗಳು ಒಂದಿಷ್ಟಿದ್ದಾವೆ. ಅವುಗಳಿಗೆ ಭಾರತ ಸರ್ಕಾರ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರಗಳು ಕಿವಿ ಕೊಡಲ್ಲ. ಯಾಕಂದರೆ ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ಅವ್ರ ಎದುರಿಗೆ ಇರೋದ್ರಿಂದ ಮೊದಲಿಗೆ ಇವುಗಳನ್ನು ಪ್ರಯಾರಿಟೈಸ್ ಮಾಡೋಣ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಸಮಸ್ಯೆಗಳು ಬುಡದಲ್ಲೇ ಉಳ್ಕೊಂಡ್ಬಿಡ್ತವೆ. ಆ್ಯಂಡ್ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನಿಗೂ ನ್ಯಾಯ ಒದಗಿಸುವಂಥದ್ದು ಹಾಗೂ ಅವನಿಗೆ ಮೂಲಭೂತ ಹಕ್ಕುಗಳಲ್ಲಿ ಅಡಿಯಲ್ಲಿ, ಉದಾಹರಣೆಗೆ ಆರ್ಟಿಕಲ್ 21ರ ಅಡಿಯಲ್ಲಿ ರೈಟ್ ಟು ಲೈಫ್ ಅಂತ ಕೊಡಲಾಗಿದೆ. ಅಂದರೆ ಒಂದು ಡೀಸೆಂಟ್ ಲೈಫ್ ಬದುಕುವಂತಹ ಅಧಿಕಾರ ಪ್ರತಿಯೊಬ್ಬ ನಾಗರಿಕನಿಗಿದೆ. ಹಾಗೆ ಪ್ರತಿಯೊಬ್ಬ ನಾಗರಿಕನಿಗೂ ಆ ಒಂದು ಮೂಲಭೂತ ಹಕ್ಕನ್ನು ಕೊಡಿಸಲು ಸಾಧ್ಯವಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಅಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಆ ರೀತಿಯ ಸಮಸ್ಯೆಗಳನ್ನು ಪರಿಹರಿಸೋದ್ರಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ತಮ್ಮ ಕೆಲಸವನ್ನು ಮಾಡಿದ್ದಾವೆ ಅನ್ನುವಂಥದ್ದು. ಹೀಗೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸು ಹಾಗೂ NGOs ಮಾಡಿದಂತಹ ಕೆಲಸದಿಂದಾಗಿ ಸಮಾಜದಲ್ಲಿ ಇರುವಂತಹ ಒಂದಿಷ್ಟು ಏನು ಲೋಪದೋಷಗಳು ಅಥವಾ ಕಣ್ಣಿಗೆ ಕಾಣದಂತಹ ಸಮಸ್ಯೆಗಳು ಉಳ್ಕೊಂಡಿದ್ವೋ ಅವುಗಳನ್ನು ಬೆಳಕಿಗೆ ತಂದು ಪರಿಹರಿಸುವಂತಹ ಪ್ರಯತ್ನಗಳನ್ನು ನಡೆಸುವಂಥದ್ದು NGOs ಮತ್ತು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳ ಪಾತ್ರ ಸಮಾಜದಲ್ಲಿ ಒಂದು ಕಡೆ ಲಾಭದಾಯಕವಾಗಿ ನಡೀತಾ ಇರುವಂಥದ್ದು. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದ ಹಾಗೆ ಒಂದು ಕಡೆ ಲಾಭವನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ನಷ್ಟವೂ ಸಹ ಕಾಣುವಂತಹ ಸಾಧ್ಯತೆಗಳು ಆಗ್ತವೆ. ಉದಾಹರಣೆಗೆ ಮುಖ್ಯವಾಗಿ ಯಾವುದೇ NGO ಆರ್ಗನೈಸೇಷನ್ಸ್ ಆಗಿರಲಿ, ಅವು ಮುಖ್ಯವಾಗಿ ಮಾಡುವಂತಹ ಕೆಲಸದ ಕ್ಷೇತ್ರಗಳನ್ನು ನೋಡಿದಾಗ ಒಂದು ಕಡೆ ಆರೋಗ್ಯ ಕಾಣ್ತೀವಿ, ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇರುವಂತಹ ಒಂದಿಷ್ಟು ಕೊಡುಗೆಗಳನ್ನು ಕಾಣ್ತೀವಿ. ಇನ್ನೊಂದು ಕಡೆ ನೋಡಿದಾಗ ನೈಸರ್ಗಿಕವಾಗಿ ಏನಾದರೂ ಸರ್ಕಾರ ಮಾಡಿದಂತಹ ಪ್ರಾಜೆಕ್ಟ್ಸ್ ಅಥವಾ ಯಾವುದಾದ್ರೂ ಇಂಡಸ್ಟ್ರೀಸ್ ನಡೆಸುವಂತಹ ಪ್ರಾಜೆಕ್ಟ್ಸ್ಗಳಿಂದಾಗಿ ಸಮಾಜ ಮತ್ತು ನಾಗರಿಕರ ಮೇಲೆ ಆಗಿರುವಂತಹ ದೌರ್ಜನ್ಯಗಳ ಬಗ್ಗೆ ಎತ್ತು ತೋರಿಸ್ತೀವಿ. ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂತಹ ಕಡೆಗೆ ಯಾವುದಾದ್ರೂ ಲೋಪದೋಷಗಳು ಇದ್ದರೂ ಅದನ್ನೂ ಸಹ ಎತ್ತು ತೋರಿಸುವಂತಹ ಪ್ರಯತ್ನಗಳನ್ನು ನಡೆಸಲಾಗುವಂಥದ್ದು. ಇಲ್ಲಿ ಆರೋಗ್ಯ, ಶಿಕ್ಷಣ ಹಾಗೂ ಹೆಣ್ಣು ಮಕ್ಕಳ ಎಂಪವರ್ಮೆಂಟಿಗೆ ಸಂಬಂಧಿಸಿದಂತೆ ನಡೆಯುವಂತಹ ಕೆಲಸಗಳಿಗೆ ಒಂದು ಕಡೆ ನಾವು ಏನು ಮಾತಾಡಲ್ಲ. ಆದರೆ ಯಾವುದೇ ಪ್ರಾಜೆಕ್ಟ್ಸ್ಗೆ ಸಂಬಂಧಿಸಿದಂತಹ ನೈಸರ್ಗಿಕ ವಿರೋಧಗಳು ಹಾಗೂ ರಾಜಕೀಯ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಂತಹ ಒಂದಿಷ್ಟು ಸಮಸ್ಯೆಗಳನ್ನು ಸರಿಪಡಿಸಲು ಈ ಒಂದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಎದುರಿಗೆ ನಿಂತಾಗ ಅದು ಸರ್ಕಾರದ ವಿರುದ್ಧವಾದಂತಹ ಕ್ರಮವಾಗುತ್ತದೆ. ಆ ಒಂದು ಸಂದರ್ಭದಲ್ಲಿ ಇದು ಬಹಳ ಸೂಕ್ಷ್ಮವಾದಂತಹ ಪರಿಸ್ಥಿತಿ. ಆ್ಯಂಡ್ ಸರ್ಕಾರ ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಅಗಲಾಡಲು ಕಾರಣವಾಗುತ್ತದೆ ಅನ್ನುವಂಥದ್ದು.
ಹಾಗೆ ಅಗಲಾಡುವಂತಹ ಸರ್ಕಾರ ಮುಖ್ಯವಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳಲು ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳನ್ನು ತುಳಿಯುವ ಒಂದು ಹೆಜ್ಜೆಯನ್ನು ಮುಂದಿಕ್ಕಲು ಕಾರಣವಾಗುತ್ತದೆ ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಒಂದು ಕಡೆ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಹೀಗೆ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಸಿವಿಲ್ ಸೊಸೈಟಿ ಮತ್ತು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ಗಳು ಮುಖ್ಯವಾಗಿ ದೇಶದ ಬೆಳವಣಿಗೆಗೆ ಮಾರಕವಾಗಿರುವಂತಹ ಉದಾಹರಣೆಗಳು ಇದ್ದಾವೆ. ಹೀಗೆ ಇದ್ದಂತಹ ಸಂದರ್ಭದಲ್ಲಿ 1976ರಲ್ಲಿ ಫಾರಿನ್ ಕಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ತರಲಾಯಿತು. ಯಾಕೆಂದರೆ ಈ NGOಗಳು ನಡೆಸ್ತಾ ಇರುವಂತಹ ಕೆಲಸಗಳಲ್ಲಿ ಹಣದ ಅವಶ್ಯಕತೆ ಇರುತ್ತೆ. ಹಣದ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಆ ಹಣ ಎಲ್ಲೆಲ್ಲಿಂದ ಬರ್ತಾ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಪ್ರೆಸ್ಸಿಗೆ ಸಂಬಂಧಿಸಿದಂತೆ ತಾವು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತಲೂ ಒಂದು ಸಂಸ್ಥೆಯ ಬಗ್ಗೆ ಕೇಳಿರಬಹುದು. ಇವರೆಲ್ಲರೂ ಇಡೀ ಪ್ರಪಂಚದಲ್ಲಿ ಇರುವಂತಹ ಮಾಹಿತಿಯನ್ನು ಜನರಿಗೆ ಸೇರಿಸುವಂತಹ ಅಥವಾ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ತಮಗೆಲ್ಲ ಗೊತ್ತೇ ಇರುವಂಥದ್ದು. ಹಾಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆದಂತಹ ರೆಡ್ ಕ್ರಾಸ್ ಸೊಸೈಟಿ ಆಗಿರಬಹುದು, ಅದಲ್ಲದೆ ಪ್ರೆಸ್ ಫ್ರೀಡಮಿಗೆ ಸಂಬಂಧಿಸಿದಂತೆ ನಡೆಸ್ತಾ ಇರುವಂತಹ ಕೆಲಸಗಳಾಗಿರಬಹುದು. ಇವೆಲ್ಲವನ್ನು ನೋಡಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಸಂಸ್ಥೆಗಳು ಹಾಗೂ ಒಂದಿಷ್ಟು ಸಮಾಜದ ಬೆಳವಣಿಗೆಗೋಸ್ಕರ ಆಲೋಚಿಸ್ತಿರುವಂತಹ ವ್ಯಕ್ತಿಗಳು ಇಡೀ ಪ್ರಪಂಚದಲ್ಲಿ ಒಂದು ಶಾಂತಿಯುತ ವಾತಾವರಣ ಮತ್ತು ಬೆಳವಣಿಗೆಗೋಸ್ಕರ ಸಹಾಯವನ್ನು ಚಾಚುವಂಥದ್ದು ಸಹ ಕಾರಣವಾಗಿದೆ. ಸಹಾಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ತುಳಿಯೋದಕ್ಕೂ ಸಹ ನಡೀತವೆ ಪ್ರಯತ್ನಗಳು. ಯಾಕೆ ಅಂತಂದರೆ ಯಾವುದೇ ಹಣ ಬಂದಂತಹ ಸಂದರ್ಭದಲ್ಲಿ ಅದು ಎರಡು ಮೂಲ ಕಾರಣಗಳಿಗೆ ಉಪಯೋಗವಾಗಬಹುದು. ಒಂದು ಕಡೆ ಒಳ್ಳೆಯದಕ್ಕೋಸ್ಕರ, ಬೆಳವಣಿಗೆಗೋಸ್ಕರ, ಇನ್ನೊಂದು ಕಡೆ ಆ ಸಮಾಜದಲ್ಲಿ ಅಥವಾ ದೇಶದಲ್ಲಿ ಅಸ್ಥಿರತೆಯನ್ನು ತರುವಂತಹ ಪ್ರಯತ್ನಗಳಿಗೋಸ್ಕರ. ಹಾಗೆ ಅಸ್ಥಿರತೆ ಅಥವಾ ದೇಶದ ಆಂತರಿಕ ವ್ಯವಸ್ಥೆ, ಆಂತರಿಕ ಸುರಕ್ಷತೆ ಮತ್ತು ಸೋವರ್ನಿಟಿ, ಈ ದೇಶದ ಒಂದು ಬುನಾದಿ ಆದಂತಹ ಸೋವರ್ನಿಟಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು 1976ರಲ್ಲಿ ಜಾರಿಗೆ ತಂದಿತ್ತು. ಈ ಒಂದು ಕಾನೂನನ್ನು ಮುಖ್ಯವಾಗಿ ನಾನು ಹೇಳಿದ ಹಾಗೆ ಭಾರತದ ಆಂತರಿಕ ಭದ್ರತೆ ಮತ್ತು ಈ ದೇಶದ ಸಾವರ್ನಿಟಿಯನ್ನು ಕಾಪಾಡುವಂತಹ ಮೂಲ ಉದ್ದೇಶದಿಂದಾಗಿ ತರಲಾಗಿತ್ತು. ಈ ಕಾನೂನನ್ನು 2010ರಲ್ಲಿ ಮುಖ್ಯವಾಗಿ ಒಂದಿಷ್ಟು ಬದಲಾವಣೆಗಳು ಮಾಡಲಾಯಿತು. ಆ್ಯಂಡ್ ಈ ಕಾನೂನು ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕ, ಅಸೋಸಿಯೇಷನ್ ಮತ್ತು ಕಂಪನಿಗಳಾಗಿರಬಹುದು ಅಥವಾ ಗ್ರೂಪ್ಸ್ ಆಗಿರಬಹುದು, ಅವರ ಮೇಲೆ ಇದು ಲಾಗು ಆಗುತ್ತದೆ ಅನ್ನುವಂಥದ್ದು. ಈಗ 2010ರಲ್ಲಿ ತಂದಂತಹ ಬದಲಾವಣೆಗಳನ್ನು ಮುಖ್ಯವಾಗಿ ನೋಡಿದಾಗ ಯಾವುದೇ ಒಂದು ಸಂಸ್ಥೆ FCRA ಲೈಸೆನ್ಸನ್ನು ಪಡ್ಕೋಬೇಕು ಅಂತಂದರೆ 3 ವರ್ಷ ಕೆಲಸವನ್ನು ನಡೆಸಿರಬೇಕು. ಈ 3 ವರ್ಷದ ಅವಧಿಯಲ್ಲಿ ಪ್ರತಿ ವರ್ಷ ಆ ಒಂದು ಸಂಸ್ಥೆ ರಚನೆ ಆಗಿರುವಂತಹ ಮೂಲ ಉದ್ದೇಶವೇನಿತ್ತೋ ಆ ಉದ್ದೇಶಕ್ಕೆ ಸಂಬಂಧಿಸಿದಂತೆ 15 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿರಬೇಕು. ಇದಲ್ಲದೆ 3ನೇ ಹಂತದಲ್ಲಿ ಆ ಒಂದು NGOಗಳು ಒಂದು ಕಮಿಟ್ಮೆಂಟ್ ಲೆಟರನ್ನು ಕೊಡಬೇಕು. ಬರ್ತಾ ಇರುವಂತಹ ಫಾರಿನ್ ಕಾಂಟ್ರಿಬ್ಯೂಷನ್ ಏನು ಸಿಗ್ತಾ ಇದೆ ಹೊರ ರಾಷ್ಟ್ರಗಳಿಂದ, ಅವುಗಳನ್ನು ಉಪಯೋಗಿಸಿ ದೇಶದ ಬೆಳವಣಿಗೆಯಲ್ಲಿ ಅಥವಾ ಸಮಾಜದಲ್ಲಿ ಮಾಡ್ತಾ ಇರುವಂತಹ ಬದಲಾವಣೆ ಪ್ರಯತ್ನಗಳಿಗೆ ಮಾತ್ರ ಅದನ್ನು ಉಪಯೋಗಿಸಲಾಗುತ್ತದೆ ಅನ್ನುವಂಥದ್ದು. ಈ 3 ಬದಲಾವಣೆಗಳನ್ನು ಭಾರತ ಸರ್ಕಾರ ತಂದುಕೊಟ್ಟಂತಹ ಸಂದರ್ಭದಲ್ಲಿ ಇವಾಗ 2020ರಲ್ಲಿ ಮಾಡಿದಂತಹ ಬದಲಾವಣೆಗಳ ಬಗ್ಗೆಯೂ ನೀವು ಮುಖ್ಯವಾಗಿ ಒಂದಿಷ್ಟು ಸುದ್ದಿ ವಿಶ್ಲೇಷಣೆಗಳಲ್ಲಿ ನೋಡಿರ್ತೀರ. 2020ರಲ್ಲಿ ತಂದಂತಹ ಬದಲಾವಣೆಗಳನ್ನು ನೋಡಿದಾಗ ಮುಖ್ಯವಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟಿಗೆ ಸಂಬಂಧಿಸಿದಂತೆ ಯಾವುದೇ NGO ಏನು ಹೊರದೇಶದಿಂದ ಆ ಹಣವನ್ನು ಸ್ವೀಕರಿಸುತ್ತದೆಯೋ ಅವೆಲ್ಲವೂ ನವದೆಹಲಿಯಲ್ಲಿ ಇರುವಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ನಲ್ಲೇ ಅಕೌಂಟನ್ನು ಪಡ್ಕೊಂಡಿರಬೇಕು. ಇದಲ್ಲದೆ ಎಲ್ಲ ಬೋರ್ಡ್ ಮೆಂಬರ್ಸ್ಗಳು ಪ್ರತಿ ವರ್ಷ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳನ್ನು ಹೇಗೆ ಉಪಯೋಗಿಸಲಾಗಿದೆ, ಆರ್ಥಿಕವಾದಂತಹ ಸಹಾಯವನ್ನು ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ಸ್ಟೇಟ್ಮೆಂಟ್ಸನ್ನು ಭಾರತ ಸರ್ಕಾರಕ್ಕೆ ಕೊಡಬೇಕು. ಇದಲ್ಲದೆ ಹಾಗೂ ಎಲ್ಲ ಬೋರ್ಡ್ ಮೆಂಬರ್ಸ್ಗಳ ಪಾನ್ ಆಧಾರವನ್ನು ಈ ಒಂದು ಅಕೌಂಟ್ಸ್ಗಳಿಗೆ ಜೋಡಣೆ ಮಾಡಲಾಗುತ್ತದೆ. ಆ್ಯಂಡ್ ಹೇಗೆ ಆ ಹಣದ ಬಳಕೆಯನ್ನು ಮಾಡಲಾಗ್ತಿದೆ ಅನ್ನುವಂಥದ್ದು ಸಹ ಇಲ್ಲಿ ಪರಿಗಣನೆಗೆ ತಗೊಳ್ಳಲಾಗುತ್ತದೆ ಅನ್ನುವಂಥದ್ದು. ಹೀಗೆ ಮಾಡಿದಂತಹ ಬದಲಾವಣೆಗಳಿಂದಾಗಿ ಮುಖ್ಯವಾಗಿ NGOಗಳಿಗೆ ಕ್ಯೂಚ್ ಹಾಕುವಂತಹ ಪ್ರಯತ್ನವನ್ನು ಭಾರತ ಸರ್ಕಾರ ಮಾಡ್ತಾ ಇರುವಂಥದ್ದು. ಒಂದಿಷ್ಟು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಧ್ವನಿಯನ್ನು ಎತ್ತುತ್ತಾ ಇರುವಂಥದ್ದು. ಮುಖ್ಯವಾಗಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಈ ಒಂದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಆರ್ಥಿಕ ಸಹಾಯವನ್ನು ಪಡ್ಕೋಬಹುದು. ಹಾಗಾದರೆ ಯಾರು ಪಡ್ಕೊಳ್ಳೋ ಹಾಗಿಲ್ಲ? ಲೆಜಿಸ್ಲೇಚರ್ ಆಗಿರಬಹುದು, ಪೊಲಿಟಿಕಲ್ ಪಾರ್ಟೀಸ್ ಆಗಿರಬಹುದು, ಸರ್ಕಾರಿ ಅಫಿಷಿಯಲ್ಸ್ ಆಗಿರಬಹುದು, ಜಡ್ಜಸ್ಗಳಾಗಿರಬಹುದು, ಮೀಡಿಯಾ ಪರ್ಸನ್ಸ್ಗಳು ಹಾಗೂ ಪಬ್ಲಿಕ್ ಸರ್ವೆಂಟ್ಸ್ಗಳು ಈ FCRA ಅಡಿಯಲ್ಲಿ ಯಾವುದೇ
ಹೊರದೇಶದ ಆದಾಯವನ್ನು ಪಡ್ಕೊಳ್ಳೋ ಹಾಗಿಲ್ಲ ಅನ್ನುವಂಥದ್ದು. ಹೀಗೆ ಬದಲಾವಣೆಗಳನ್ನು ತಂದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಇರುವಂತಹ ಸಮಸ್ಯೆಗಳು ಏನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಎದುರಿಗಿಡ್ತಿದ್ದಾರೆ. ಮೊದಲನೇ ಹಂತದಲ್ಲಿ NGOಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವರ್ಕರ್ಸ್ಗಳ ಜೀವನದ ಮೇಲೆ ಇದರ ಮೇಲೆ ಪ್ರಭಾವ ಬೀಳುತ್ತದೆ. ಯಾಕೆಂತಂದರೆ ಕಾನೂನಲ್ಲಿ ಆದಂತಹ ಬದಲಾವಣೆಗಳಿಂದಾಗಿ ಏನು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಮುಚ್ಚಿ ಹೋಗ್ತಿದ್ದಾವೆ, ಉದಾಹರಣೆಗೆ 20,676 NGOಗಳು ಮುಚ್ಚಿ ಹೋಗಿದ್ದಾವೆ ಅಂತಂದರೆ ಅದರಲ್ಲಿ ಕೆಲಸ ಮಾಡ್ತಿದ್ದಂತಹ ನೌಕರರ ಜೀವನ ಏನಾಗಬೇಕು. ಇದಲ್ಲದೆ ಈ ಒಂದು ರೆಗ್ಯುಲೇಷನ್ಗಳು ಮುಖ್ಯವಾಗಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ನಡೆಸ್ತಾ ಇರುವಂತಹ ಕೆಲಸಗಳ ಮೇಲೆ ಹೆಚ್ಚಿನ ಒತ್ತಡವನ್ನು ಬೀರುತ್ತದೆ. ಯಾಕಂದರೆ ಕೆಲಸ ಒಳಿತಿಗೋಸ್ಕರ ಮಾಡುವಂತಹ ಚಿಂತನೆ ಜಾಸ್ತಿ ಇರಬೇಕು ಹೊರತು ಈ ರೀತಿಯ ರೆಗ್ಯುಲೇಷನ್ಸ್ಗಳನ್ನು ಸರಿಪಡಿಸುವಂಥದ್ದು ಅನ್ನುವಂಥದ್ದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳ ಒಂದಿಷ್ಟು ವಿರೋಧವಾಗಿರುವಂಥದ್ದು. ಇದರಿಂದಾಗಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ಗಳು ಏನು ದೇಶದಲ್ಲಿ ನಾವು ಕಾಣ್ತಾ ಇದ್ವೋ ಅವುಗಳನ್ನು ಸಹ ಕಡಿತ ಮಾಡುವಂತಹ ಪ್ರಯತ್ನವನ್ನು ನಡೆಸಲಾಗ್ತಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಂದು ಕಡೆ ಭಾರತ ಮುಖ್ಯವಾಗಿ ಇಂಡಸ್ಟ್ರಿಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ಆರ್ಥಿಕ ವ್ಯವಸ್ಥೆಯಲ್ಲಿ ನೋಡಿದಾಗ FDI ಮತ್ತು FPIಗಳ ಇನ್ವೆಸ್ಟ್ಮೆಂಟ್ಸ್ಗಳನ್ನು ನೋಡ್ತೀವಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಹೀಗೆ ಇನ್ವೆಸ್ಟ್ಮೆಂಟ್ಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆಗೋಸ್ಕರ ನಾವು ಅಪೇಕ್ಷಿಸ್ತಾ ಇದ್ದೀವಿ ಮತ್ತು ಅದನ್ನು ಸಂಗ್ರಹಿಸಿಕೊಂಡು ಉಪಯೋಗಿಸ್ತಾನೂ ಇದ್ದೀವಿ. ಇನ್ನೊಂದು ಕಡೆ NGOಸ್ಗಳು ಮುಖ್ಯವಾಗಿ ಯಾವ ಕ್ಷೇತ್ರಗಳಲ್ಲಿ ಸರ್ಕಾರ ಮಾಡದೇ ಇರುವಂತಹ ಪ್ರಯತ್ನಗಳನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ನಡೆಸ್ತಾ ಇದೆಯೋ ಅಲ್ಲಿ ಹೊರದೇಶದಿಂದ ಆದಾಯವನ್ನು ಪಡೆದಂತಹ ಸಂದರ್ಭದಲ್ಲಿ ಅದರ ಮೇಲೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿಗಾ ವಹಿಸಿ ಅದನ್ನು ಕಡಿತ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಕೇಳ್ತಾ ಇರುವಂತಹ ಪ್ರಶ್ನೆ ಆಗಿರುತ್ತದೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲನೇ ಹಂತದಲ್ಲಿ ಮಾಡಿದಂತಹ ಬದಲಾವಣೆಗಳ ಬಗ್ಗೆ ತಾವು ಅರ್ಥ ಮಾಡ್ಕೊಳ್ರಿ. ಆ ಬದಲಾವಣೆಗಳಿಂದಾಗಿ ಹೇಗೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳ ಮೇಲೆ ಒತ್ತಡ ಹೆಚ್ಚಾಗಿ ಮುಚ್ಕೊಂಡು ಹೋಗ್ತಿದ್ದಾವೆ, ಅವು ಮುಚ್ಕೊಂಡು ಹೋಗೋದಕ್ಕೆ ಕಾರಣ ಯಾಕೆ ಈ ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ಸಹ ಅಥವಾ ಚರ್ಚೆಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ತಮಗೆ ಗೊತ್ತಾಯಿತು. ಹೀಗೆ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ಎದುರಿಗೆ ಕಾಣುವಂತಹ 2 ಮುಖ್ಯವಾದ ಪ್ರಶ್ನೆಗಳು ಏನು? ಮೊದಲನೇ ಹಂತದಲ್ಲಿ ಇವೆಲ್ಲ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಮುಂಚೆಯಿಂದನೂ ಕೆಲಸ ಮಾಡ್ತಿದ್ವು. ಮುಂಚೆಯಿಂದನೂ ಕೆಲಸ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ವರ್ಷಗಳು ಇಲ್ಲದಂತಹ ಇಲ್ಲಿಗಲ್ ಕೃತ್ಯಗಳು ಬೆಳಕಿಗೆ ಬರದೇ ಇರುವಂತಹದ್ದು ಈಗ ಹೇಗೆ ಬೆಳಕಿಗೆ ಬಂದಿದೆ? ಬೆಳಕಿಗೆ ಬಂದಂತಹ ಸಂದರ್ಭದಲ್ಲಿ ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ತಪ್ಪು ಮಾಡಿದಂತಹ ಸಂದರ್ಭದಲ್ಲೂ ನಮ್ಮ ದೇಶದ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸ್ಥಿರವಾಗಿತ್ತು ಇಷ್ಟು ವರ್ಷಗಳವರೆಗೆ ಅನ್ನುವಂಥದ್ದು ಒಂದು ಕಡೆ ಕಾಣುವಂತಹ ಪ್ರಶ್ನೆ. ಇನ್ನೊಂದು ಕಡೆ ನೋಡಿದಾಗ ಈ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಮುಖ್ಯವಾಗಿ ನೈಸರ್ಗಿಕ ಹಾಗೂ ರಾಜಕೀಯ ಪಕ್ಷಗಳ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ನಡೆಯುವಂತಹ ಪ್ರಯತ್ನಗಳಿಗೆ ವಿರುದ್ಧವಾಗಿ FCRAಯಲ್ಲಿ ಬದಲಾವಣೆಗಳನ್ನು ಮಾಡಿ ಕ್ಯೂಚು ಹಾಕುವಂತಹ ಪ್ರಯತ್ನಗಳನ್ನು ನಡೆಸಿದಂತಹ ಸಂದರ್ಭದಲ್ಲಿ ಇದು ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕನ ಮಾನವ ಹಕ್ಕುಗಳ ಮೇಲಿನ ಒಂದು ದಬ್ಬಾಳಿಕೆ ಅಂತಲೇ ಹೇಳಬಹುದು. ಹೀಗೆ ದೇಶದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ದೀಪವನ್ನು ಆರಿಸಿದ ಹಾಗೆ ಆಗುವಂತಹ ಪರಿಸ್ಥಿತಿಯನ್ನು ಕಾಣ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ನಿಜವಾಗೂ ತಪ್ಪು ಮಾಡಿದರೆ ಎಸ್ ಸರಿ ಇದೆ, ಅದನ್ನು ಮಾಡಲೇಬೇಕಾಗಿರುವಂಥದ್ದು. ಹಾಗಾದರೆ ಇಷ್ಟು ದಿವಸ ನಮ್ಮ ದೇಶದಲ್ಲಿ ಯಾಕೆ ಇವುಗಳನ್ನು ಅವಕಾಶ ಮಾಡಿಕೊಡಲಾಗಿತ್ತು ಅನ್ನುವಂಥದ್ದು ತಪ್ಪು ಇಲ್ಲ ಅಂತಂದಾಗ ಅದು ಈ ದೇಶದ ಜನರಿಗೆ ಮೋಸ ಮಾಡಿದ ಹಾಗೆ ಆಗುತ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇಡೀ ಚರ್ಚೆಯಲ್ಲಿ ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳ ಪಾತ್ರ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಪ್ರಮುಖವಾಗಿದೆ ಹಾಗೂ ಇದುವರೆಗೂ ಏನು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ಜಾರಿಗೆ ತಂದಿರುವಂಥದ್ದು, ಅದರ ಉದ್ದೇಶ ಏನಿತ್ತು ಆ್ಯಂಡ್ ಈ ಉದ್ದೇಶದಿಂದಾಗಿ ಮಾಡಿದಂತಹ ಬದಲಾವಣೆಗಳು ಇವತ್ತು ಕಾನೂನಿನಲ್ಲಿ ಏನು ಕಾಣ್ತಾ ಇದ್ದೇವೋ ಅವುಗಳಿಂದಾಗಿ ಇವರ ಮೇಲೆ ಹೇಗೆ ಹೊರೆ ಆಗ್ತಾ ಇದೆ ಅನ್ನುವಂಥದ್ದು. ದೇಶದಲ್ಲಿ ಇರುವಂತಹ ಸಮಸ್ಯೆಗಳು ನಿಜ, ಬಹಳಷ್ಟು ಕ್ಷೇತ್ರಗಳಲ್ಲಿ ಲಾಸ್ಟ್ ಮೈಲ್ ಡೆಲಿವರಿ ಅಂತ ಹೇಳ್ತೀವಿ. ಅಂದರೆ ಈ ದೇಶದಲ್ಲಿ ಇರುವಂತಹ 130 ಕೋಟಿ ಅಂದರೆ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಆ್ಯಂಡ್ ಪ್ರಪಂಚದಲ್ಲೇ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋದ್ರಿಂದ ಇದನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಪಾತ್ರದಾರರು ಸರಿಯಾಗಿ ಕೆಲಸ ಮಾಡುವಂತಹ ಅವಶ್ಯಕತೆ ಇರುತ್ತದೆ. ಸರ್ಕಾರ ತಂದಿರುವಂತಹ ಈ ಒಂದು ಕ್ರಮದಿಂದಾಗಿ ಯಾವ ಬೋಕಸ್ NGOಗಳಿದ್ವೋ ಅಥವಾ ದೇಶದ ವ್ಯವಸ್ಥೆಯನ್ನು
ಅಸ್ಥಿರ ಮಾಡುವಂತಹ ಪ್ರಯತ್ನ ಮಾಡುವಂತಹ ಸಂಸ್ಥೆಗಳಿದ್ವೋ ಅವುಗಳನ್ನು ತೆಗೆದುಹಾಕುವಂಥದ್ದು ನಿಜ ಸರಿ. ಒಂದಿಷ್ಟು ಸಂಸ್ಥೆಗಳು ನಿಜವಾಗಿಯೂ ಕೆಲಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದಿಷ್ಟು ಲೋಪದೋಷಗಳು ಆದಂತಹ ಸಂದರ್ಭಗಳು ಇರ್ತವೆ. ಅವುಗಳನ್ನು ಪರಿಶೀಲಿಸಿ ಸರಿಯಾದಂತಹ ನಿರ್ಧಾರವನ್ನು ಸರ್ಕಾರ ತಗೊಂಡಂತಹ ಸಂದರ್ಭದಲ್ಲಿ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಈ ದೇಶದ ಉನ್ನತವಾದಂತಹ ಬೆಳವಣಿಗೆಗೆ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಒಂದು ಕಡೆ ನಾನು ಹೇಳಿದ ಹಾಗೆ ಅಂದರೆ ಪಿ ಮಹಮೂದ್ ಅವರು ಕಾರ್ಟೂನ್ ಏನು ಬೆಳಕಿಗೆ ತಂದಿದ್ದರೋ ಅದರ ಅಡಿಯಲ್ಲಿ ಸರ್ಕಾರ ಪೊಲಿಟಿಕಲ್ ಪಾರ್ಟಿ ಡೊನೇಷನ್ಸ್ಗಳು ಎಲೆಕ್ಷನ್ಸಿಗಾಗಿರಬಹುದು ಅಥವಾ ಎಲೆಕ್ಟ್ರಲ್ ಬಾಂಡ್ಸ್ಗಳಿಗೆ ಫಾರಿನ್ ಫಂಡಿಂಗನ್ನು ಎಕ್ಸೆಪ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ಗಳು ಮಾಡುವಂತಹ ಕೆಲಸಗಳಿಗೆ ಮಾಡೋ ಹಾಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಎಬ್ಬಿಸಿದಾಗ ಅಲ್ಲಿ ಮುಖ್ಯವಾಗಿ ಗೊಂದಲಗಳು ಸೃಷ್ಟಿ ಆಗ್ತಾ ಇರುವಂಥದ್ದು. ಸರ್ಕಾರ ಮಾಡ್ತಾ ಇರುವಂತಹ ಕೆಲಸಗಳು ನಾಗರಿಕರಿಗೆ ಪಾರದರ್ಶಕವಾಗಿ ಹಾಗೂ ಮಾಹಿತಿಯನ್ನು ಸರಿಯಾಗಿ ಕೊಡುವಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ಸ್ಟ್ರೆಸ್ ಮಾಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೇಗೆ ಈ ಒನ್ ನೇಷನ್ ಒನ್ NGO ಅನ್ನುವಂತಹ ಕಾರ್ಟೂನ್ ಅನ್ನು ಕಾಣ್ತಾ ಇದ್ದೀವೋ ಇದೇ ಪರಿಸ್ಥಿತಿಯನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣ್ತೀವ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ಸೊ ಇದು ಇವತ್ತಿನ ಮುಖ್ಯವಾದಂತಹ ಚರ್ಚೆ ಆಗಿತ್ತು ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.